ಬಿ ವಿನಾಯಕ್ ಅವರು ಟಾರ್ಗೆಟ್ ಮಾಡ್ತಿರೋದು ರಾಜ್ಯ ರಾಜಕೀಯನ ರಾಷ್ಟ್ರ ರಾಜಕಾರಣ 28 29 28ಕ್ಕೆ ಸ್ಪರ್ಧೆ ಮಾಡ್ತಾರೆ. ನನಗೆ ಈ ಲೋಕಸಭಾ ಸದಸ್ಯರಲ್ಲಿ ಏನಂದ್ರೆ ನಮ್ಮ ಸೀಮಿತ ಅಧಿಕಾರದಲ್ಲಿ ನಾವು ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ನಾವು ಸ್ಥಳೀಯವಾಗಿ ಮೊದಲು ತಂದೆಯವ್ರ ಕಾಲದಲ್ಲಿ ಗುಡಿಸ್ಕೊಂಡಿದ್ದೀವಿ ಅಂತೇಳಿ ನಾವು MP ಆಗಿ MLA ಆಗಿ ಎಲ್ಲ ರೀತಿಯಲ್ಲಿ ಅಧಿಕಾರ ಬಳಸ್ಕೊಂಡು ನಾವು ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಯಿತು. ಬಟ್ ಬೇರೆ ಕಡೆ ನೋಡ್ತೀವಿ MP ಗಳಿಗೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಹಸ್ತಕ್ಷೇಪ ಮಾಡುವಂಥ ಅಧಿಕಾರ ಇಲ್ಲ. ಒಬ್ಬ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರ ಇಲ್ಲ. ಯಾಕೆ ನಮ್ಮ ಶಾಸಕರು ಇರ್ತಾರೆ, ಅವರೇ ನೋಡ್ಕೊಂತಾರೆ. ಪಕ್ಷದ ಏನಂದ್ರೆ ಈಗ ಕೇಂದ್ರ ಮಟ್ಟದಲ್ಲಿ ಏನಂದ್ರೆ ನಮ್ದು ಪ್ರತಿನಿಧಿತ್ವ, ನಮ್ದು ಕೇಂದ್ರ ಸರ್ಕಾರ ಪ್ರತಿನಿಧಿಗಳಾಗಿರ್ತೀವಿ. ಈಗ ಏನೇ ಅನುಷ್ಠಾನದಲ್ಲಿ ಕಾರ್ಯಕ್ರಮಗಳಲ್ಲಿ ಏನಾದರೂ ಒಂದು ರಿವ್ಯೂ ಮಾಡ್ಬೋದು, ಇದು ಮಾಡ್ಬೋದು. ಆಗ ಸ್ಥಳೀಯವಾಗಿ ಶಾಸಕರೇ ಅವರೇ ಎಲ್ಲ ರಾಜ್ಯ ಸರ್ಕಾರದಿಂದ ಎಲ್ಲ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳಿಲ್ಲ, ಅವರೇ ಅನುಷ್ಠಾನ ಮಾಡ್ತಾರೆ. ಇಲ್ಲಿ ನೇರವಾದ ಪಾತ್ರ ಇರೋದಲ್ಲ. ಜನರಿಗೆ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವರು ನೇರವಾಗಿ ನಮ್ಮಲ್ಲಿ ಬರ್ತಾರೆ. ಕರೆಕ್ಟ್ ಸರ್. ನೇರವಾಗಿ ಬರ್ತಾರೆ, ಬೋರ್ವೆಲ್ ಕೇಳ್ತಾರೆ, ಅದಕ್ಕೆ ಕೇಳ್ತಾರೆ, ಅದಕ್ಕೆ ಇದಕ್ಕೆ ಕೇಳ್ತಾರೆ. ವೈಯಕ್ತಿಕ ಯೋಜನೆಗಳನ್ನು SCB ನಮ್ಮ ಹರಿಜನ ಗಿರಿಜನ ಜನರು ಬರ್ತಾರೆ, ಲೋನ್ ಮಾಡಿಸ್ಕೊಡೋದು ಅಂತೇಳಿ. ಶಾಸಕರು ತಮ್ಮ ಹಿಂಬಾಲಕರು ತಮ್ಮ ಕ್ಷೇತ್ರದಲ್ಲಿ ಯಾರು ಬೇಕು ತಮಗೆ ಬೇಕು ಅವ್ರು ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಅದು ಅವಕಾಶ ಸಿಗೋದಲ್ಲ. ಜನ ಅಂತರೂ ನಾವು ಓಟ್ ಹಾಕಿಪ್ಪ ನಮ್ಗೊಂದು ಏನಾದರೂ ಇವು ಕಡೆಯಿಂದ ನ್ಯಾಯ ಸಿಗುತ್ತೆ ಬರ್ತಾರೆ. ಅವೆಲ್ಲ ಮಾಡೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಒಂದು ಕ್ಷೇತ್ರದ ಸೀಮಿತ ಆಗಿ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ, ಜನರಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. MP ಕಷ್ಟ. ವೈಟ್ ಎಲಿಫೆಂಟ್ ಇದ್ದಂಗೆ ಲೋಕಸಭಾ ಸದಸ್ಯ ಸಾಕತ್ ಕಷ್ಟ, ಬದುಕೋದು ಕಷ್ಟ. ಸರ್, ಜನಪ್ರತಿನಿಧಿ ಆಗೋಕೆ ಜನ ಮುಖ್ಯನಾ, ಗುಣ ಮುಖ್ಯನಾ, ಹಣ ಮುಖ್ಯನಾ? ಅಲ್ಲ, ಈಗಿನ ರಾಜಕಾರಣದ ಫ್ಯಾಷನ್ ಅಂದ್ರೆ ವ್ಯಾಪಾರ ಆಗಿದೆ. ರಾಜಕಾರಣದ ವ್ಯಾಪಾರ, ಜನಸೇವೆ ಇಲ್ಲ. ಹೆಚ್ಚು ಕಡಿಮೆ ಎಲ್ಲಾ ಶಾಸಕರು ಗುತ್ತಿದಾರಿಕೆ ಮಾಡ್ತಾ ಇದಾರೆ. ಗುತ್ತಿದಾರಿಕೆ ಅದ್ರಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡ್ತಾರೆ. ಗುತ್ತಿದಾರಿಕೆಯಲ್ಲಿ ನೇರವಾದ ಹಸ್ತಕ್ಷೇಪ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಗೊಳ್ಳಿ, ಎಲ್ಲಾ ಕಾಮಗಾರಿಗಳು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ಲ್ಯಾಂಡ್ ಆರ್ಮಿ ಕೊಡ್ತಾರೆ. ಲ್ಯಾಂಡ್ ಆರ್ಮಿ ಕೊಟ್ಟು ಅವ್ರ ಹತ್ರ 30% ತಗೊಂತಾರೆ. ಇವು ಏನ್ ಅಭಿವೃದ್ಧಿ ಮಾಡ್ತಾರೆ ಇವರು? ಇದು ಮ್ಯಾಂಡೇಟರಿ 30%. ಈಗ ಅದನ್ನೇ ಈಗ KKDL ಅದ್ರ ಲ್ಯಾಂಡ್ ಆರ್ಮಿ ಕೊಡಬಾರ್ದು ಅಂತೇಳಿ ಈಗ ಇತ್ತೀಚೆಗೆ ಎಲ್ಲಾ ಶಾಸಕರು ಅದನ್ನೇ ಇಟ್ಕೊಂಡಿದ್ದಾರೆ. ಗುತ್ತಿದಾರಕ್ಕೆ 10-15% ಕೊಡ್ತಾರೆ ಅಂತೇಳಿ ಎಲ್ಲ ಲ್ಯಾಂಡ್ ಆರ್ಮಿ ಕೊಡ್ತಿದ್ದಾರೆ. ಅವ್ರು 30% ತಿಂದು ಅವ್ರು ಉಳಿಸ್ಕೊಂಡು ಇವ್ರು ಜನ ಏನು ಅಭಿವೃದ್ಧಿ ಏನು ಮಾಡ್ತಾರೆ ಇವರು? ಯುವಕರು ರಾಜಕೀಯಕ್ಕೆ ಬರ್ಬೇಕಾ ಸರ್? ಅಲ್ಲ, ಈಗ ಯುವಕರಿಗೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ರಾಜಕಾರಣದ ಬಗ್ಗೆ ಅವರಿಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದ್ದಾರೆ ರಾಜಕಾರಣ ಎಲ್ಲ ಎಲ್ಲೋ ಎಲೆಮರೆ ಕಾಯಿಗೆ ಕೆಲವು ಒಳ್ಳೆಯ ರಾಜಕಾರಣಿಗಳಿದ್ದಾರೆ, ತುಂಬಾ ಕಡಿಮೆ. ಈಗ ನಾವು ಆ ಸಿಸ್ಟಮ್ ಅಲ್ಲಿ ಚುನಾವಣೆ ವೆಚ್ಚ ನೋಡಿದ್ರೆ ಎಂತವನು ದಾರಿ ತಪ್ಪು ಅಂತ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ. ಈಗ ಹಿಂದಕ್ಕೆಲ್ಲ ಒಳ್ಳೆಯವ್ರನ್ನ ಗುರುತಿಸಿ ಜನ ಸೋಮೋಟ ಓಟ್ ಹಾಕೋರು ಇದ್ರು, ಗೆಲ್ಸೋರು ಇದ್ರು. ಈಗ ಸೋಮೋಟ ಓಟ್ ಹಾಕಿ ಗೆಲ್ಸೋರು ಇಲ್ಲ. ಒಳ್ಳೆತನ ಇರಬೇಕು ಒಂದು ಪಾರ್ಟು, ಬಟ್ ಅದರಿಂದ ಮಾನದಂಡದ ಗೆಲ್ತಾರ ಎಂಬುದು ಸುಳ್ಳು. ರಾಜಕೀಯ ವ್ಯವಸ್ಥೆ ಹಾಳಾಗಕ್ಕೆ ರಾಜಕಾರಣಿಗಳ ಕಾರಣನ, ಜನ ಕಾರಣನ? ರಾಜಕಾರಣಿಗಳ ಕಾರಣ ಆದ್ರೆ ನಮ್ದು ಈ ಪ್ರಜಾತಂತ್ರ ವ್ಯವಸ್ಥೆ. ಆದ್ರೆ ಜನರು ಭ್ರಷ್ಟರಾದ್ರೆ ಈ ದೇಶ ಉಳಿಯಲ್ಲ, ಈ ವ್ಯವಸ್ಥೆ ಉಳಿಯಲ್ಲ. ಅದು ಜನರು ಸಹ ಕಲುಷಿತರಾಗಿ ಇತ್ತೀಚೆಗೆ ಹಣದ ಇದಕ್ಕೆ ಆಮಿಷಕ್ಕೆ ಒಳಗಾಗ್ತಿದ್ದಾರೆ. ಅದು ತಪ್ಪು. ಎಸ್ ಸರ್, ಕೊನೆಯದಾಗಿ ಮಾನ್ವಿ ಕ್ಷೇತ್ರ ಅಂತಲ್ಲ, ಒಟ್ಟಾರೆ ರಾಯಚೂರಿಗೆ, ಒಟ್ಟಾರೆ ರಾಜ್ಯಕ್ಕೆ ಬೇಕಾಗಿರುವಂಥ ನಾಯಕ ನೀವು. ನಿಮ್ಮನ್ನು ನಂಬಿರುವಂಥ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರರು ವಿಶೇಷವಾಗಿ ಈಗ ಯುವಕರಿಗೆ ದೇಶದ ಇತಿಹಾಸ ಇರಲಿ, ಸಂಸ್ಕೃತಿ ಇರಲಿ, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾಳ ಅವರಿಗೆ ಅನುಭವ ಇಲ್ಲ. ಈಗ ಮನೆ ಯಜಮಾನರು ಸಹ ಅವರಿಗೆ ಮಕ್ಕಳಿಗೆ ಈಗ ಯುವ ಪೀಳಿಗೆಗೆ ತಿಳಿಸಿ ಕೇಳುವಂಥ ವ್ಯವಧಾನ ಮನೆಗಳಲ್ಲಿ ಕುಟುಂಬದಲ್ಲಿ ಇಲ್ಲ. ಏಕ ಕುಟುಂಬ ಜಾಸ್ತಿ ಆಗಿದೆ ಈಗ. ಅವ್ರಿಗೆ ಹಿಂದಿನದ ಒಂದು ನೈತಿಕತೆಯ ಮಾರಲಿ, ನಮ್ಮ ದೇಶದಲ್ಲಿ ಸಂಸ್ಕೃತಿಗಳು ಹೆಂಗಿದ್ವು, ನಾವು ಮಾರಲಿ ನೈತಿಕ ಎತ್ತರದಲ್ಲಿ ಇದ್ದೀವಿ ಅಂತೇಳಿ ಈಗಿನ ಯುವಕರೆಲ್ಲ ಪ್ರಜ್ಞೆ ಬೆಳೆದ್ರೆ ನಾಳೆ ಪರಿವರ್ತನೆ ಆಗ್ತದೆ. ಚುನಾವಣೆಯಲ್ಲಿ ಪರಿವರ್ತನೆ ಆಗ್ತದೆ, ರಾಜಕೀಯ ಸಾಮಾಜಿಕ ಪರಿವರ್ತನೆ ಆಗ್ತದೆ, ಶೈಕ್ಷಣಿಕ ಪರಿವರ್ತನೆ ಆಗ್ತದೆ. ಆ ಮಾರಲಿಟಿ ಇದನ್ನ ಮಕ್ಕಳಿಗೆ, ಈಗಿನ ಯುವಕರಿಗೆ ಅದು ಭಾಳ ಅವಶ್ಯಕತೆ ಅದ. ಅವರಲ್ಲಿ ಜಾಗೃತಿ ಬಂದರೆ ಸಾಮಾಜಿಕ ವ್ಯವಸ್ಥೆನೇ ಬದಲಾವಣೆ ಮಾಡೋಕ್ಕೆ ಸಾಧ್ಯ. ಯುವಕರ ಶಕ್ತಿ ಇದೆ. ಆ ಯುವಕರ ಶಕ್ತಿ ಜಾಗೃತ ಆದರೆ ಖಂಡಿತ ಇದು ಚುನಾವಣೆ ಭ್ರಷ್ಟಾಚಾರ ಇರ್ಬೋದು, ರಾಜಕೀಯ ಭ್ರಷ್ಟಾಚಾರ ಇವಕ್ಕೆಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಎನಿವೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಮೂಲ್ಯವಾದ ಕ್ಷಣವನ್ನು ಕೊಟ್ರಿ. ವೀಕ್ಷಕರೇ, ಒಂದಂತೂ ಸ್ಪಷ್ಟ, BV ನಾಯಕ್ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ರಾಷ್ಟ್ರ ರಾಜಕಾರಣ ಅಲ್ಲ, ರಾಜ್ಯ ರಾಜಕಾರಣ ನನ್ನ ಟಾರ್ಗೆಟ್, ಮಾನ್ವಿಯೇ ನನ್ನ ಕ್ಷೇತ್ರ
ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಅವರ ಫಾಲೋವರ್ಸ್ಗೆ ಕೂಡ ಕರೆಕ್ಟ್ ಮೆಸೇಜ್ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ. ನೀವು ಕೂಡ ಬಿ ವಿ ನಾಯಕ್ ಅವರಿಗೆ ಏನಾದ್ರು ಸಲಹೆ ಕೊಡಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಅದು ಅವರಿಗೆ ತಲುಪುತ್ತೆ. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ನಾನು ಯೋಗೇಶ್ ಈಶ್ವರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.